ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಕರ್ನಾಟಕ ರಾಜಕೀಯದಲ್ಲಿ ತಮ್ಮ ದಿಟ್ಟ ಮಾತುಗಳಿಂದಲೇ ಸದಾ ಸುದ್ದಿ ಮಾಡುವ ವ್ಯಕ್ತಿ ಬಸನಗೌಡ ಪಾಟೀಲ್ ಯತ್ನಾಳ್. ಇವರ ರಾಜಕೀಯ ನಿಲುವುಗಳು, ಕೆಲವೊಮ್ಮೆ ಇವರ ವಿವಾದಾತ್ಮಕ ಹೇಳಿಕೆಗಳು, ಈ ಎಲ್ಲದರ ನಡುವೆ ಇವರು ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ಒಂದು ಪ್ರತ್ಯೇಕ ಸ್ಥಾನವನ್ನ ಗಳಿಸಿಕೊಂಡಿದ್ದಾರೆ. ಹಾಗಿದ್ರೆ ಇವರ ಹಿನ್ನೆಲೆ ಏನು? ಇವರ ಶಾಲಾ ಕಾಲೇಜು ದಿನಗಳು ಹೇಗಿದ್ವು? ಇವರು ರಾಜಕೀಯಕ್ಕೆ ಪ್ರವೇಶಿಸಿದ್ದು ಹೇಗೆ? ಇವರ ಜೀವನದಲ್ಲಿನ ಪ್ರಮುಖ ತಿರುವುಗಳು ಯಾವುವು? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಡಿಸೆಂಬರ್ 13, 1963ರಂದು ವಿಜಯಪುರದಲ್ಲಿ ಜನಿಸ್ತಾರೆ. ಇವರ ತಂದೆಯ ಹೆಸರು ರಾಮನಗೌಡ ಪಾಟೀಲ್ ಯತ್ನಾಳ್ ಮತ್ತು ಇವರ ತಾಯಿಯ ಹೆಸರು ಕಾಶಿಬಾಯಿ ಪಾಟೀಲ್ ಯತ್ನಾಳ್. ಇವರು ಕೃಷಿಕರಾಗಿದ್ದರು. ಇನ್ನು ಶಿಕ್ಷಣದ ವಿಚಾರಕ್ಕೆ ಬಂದರೆ ಇವರು BCom ಪದವೀಧರರು. 1985ರಲ್ಲಿ MNP ಕಾಮರ್ಸ್ ಕಾಲೇಜು ವಿಜಯಪುರದಿಂದ ಇವರು ಪದವಿಯನ್ನ ಪಡೆದಿದ್ದಾರೆ. ಇನ್ನು ಇವರು ಶೈಲಜಾ ಎಂಬುವರನ್ನ ಮದುವೆಯಾಗಿದ್ದಾರೆ. ಇವರಿಗೆ 2 ಗಂಡು ಮಕ್ಕಳಿದ್ದಾರೆ. ಇವರ ಪತ್ನಿ ಡೈರಿ ಫಾರ್ಮಿಂಗ್ ಮತ್ತು ಸಮಾಜ ಸೇವೆಗಳಲ್ಲಿ ತೊಡಗಿಕೊಂಡಿದ್ದಾರೆ. 2023ರ ಚುನಾವಣಾ ಅಫಿಡವಿಟ್ ಪ್ರಕಾರ ಇವರ ಒಟ್ಟು ಆಸ್ತಿಯ ಮೌಲ್ಯ ಸುಮಾರು 20 ಕೋಟಿಗೂ ಅಧಿಕವಿದೆ. ಇನ್ನು ರಾಜಕೀಯವನ್ನು ಹೊರತುಪಡಿಸಿ ಯತ್ನಾಳ್ ಅವರು ವಿಜಯಪುರ ಪ್ರದೇಶದ ವಿವಿಧ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಂಸ್ಥೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇವರು ಶತಮಾನ ಕಂಡ ವಿಜಯಪುರದ ಪ್ರತಿಷ್ಠಿತ ಶ್ರೀ ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಇನ್ನು ಯತ್ನಾಳ್ ಅವರ ರಾಜಕೀಯ ಪಯಣವು ರಾಜ್ಯ ರಾಜಕಾರಣದಲ್ಲಿ ಪ್ರಾರಂಭವಾಗಿ ರಾಷ್ಟ್ರೀಯ ರಾಜಕಾರಣದಲ್ಲಿ ಉತ್ತುಂಗಕ್ಕೇರಿ ನಂತರ ಮತ್ತೆ ರಾಜ್ಯದ ಭಿನ್ನಾಭಿಪ್ರಾಯದ ರಾಜಕೀಯಕ್ಕೆ ಮರಳಿದ ವಿಶಿಷ್ಟ ಮಾರ್ಗವನ್ನು ಹೊಂದಿದೆ. ಯತ್ನಾಳ್ ಅವರು 1994ರಲ್ಲಿ ವಿಜಯಪುರ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿಯ ಶಾಸಕರಾಗಿ ಮೊದಲ ಬಾರಿಗೆ ಆಯ್ಕೆಯಾದರು. ಈ ಆರಂಭಿಕ ಯಶಸ್ಸು 5 ವರ್ಷಗಳ ಕಾಲ ನಡೆಯಿತು. ನಂತರ ಇವರು ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣದತ್ತ ಹೊರಳಿದ್ರು ಮತ್ತು ಸತತ 2 ಅವಧಿಗೆ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದರು. ಇವರ ರಾಜಕೀಯ ಜೀವನದ ಅತ್ಯುನ್ನತ ಘಟ್ಟವೆಂದರೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ದು. ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದ NDA ಸರ್ಕಾರದಲ್ಲಿ ಇವರಿಗೆ ರಾಜ್ಯ ಸಚಿವ ಹುದ್ದೆ ದೊರೆಯಿತು. ಇವರು 2002ರ ಜುಲೈನಿಂದ 2003ರ ಸೆಪ್ಟೆಂಬರ್ ವರೆಗೆ ಜವಳಿ ಖಾತೆ ರಾಜ್ಯ ಸಚಿವರಾಗಿ ಮತ್ತು 2003ರ ಸೆಪ್ಟೆಂಬರ್ನಿಂದ 2004ರ ಮೇವರೆಗೆ ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದರು. ಯತ್ನಾಳ್ ಅವರು ತಮ್ಮ 3 ದಶಕಗಳಿಗಿಂತ ಹೆಚ್ಚು ಅವಧಿಯ ರಾಜಕೀಯ ಜೀವನದಲ್ಲಿ ವಿವಿಧ ಹಂತಗಳಲ್ಲಿ ಶಾಸಕ, ಸಂಸದ ಮತ್ತು ಕೇಂದ್ರ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಕೇಂದ್ರ ಸಚಿವರಾಗಿ ಉತ್ತುಂಗಕ್ಕೇರಿದ ನಂತರವೂ ಯತ್ನಾಳ್ ಅವರಿಗೆ ರಾಜ್ಯ ರಾಜಕಾರಣದಲ್ಲಿ ಉನ್ನತ ಹುದ್ದೆಗಳು ದೊರೆತಿಲ್ಲ. ಇದಕ್ಕೆ ಇವರ ನೇರ, ನಿಷ್ಠುರ ನಡವಳಿಕೆಗಳು ಮತ್ತು ಪಕ್ಷದೊಳಗಿನ ನಿರಂತರ ಭಿನ್ನಾಭಿಪ್ರಾಯಗಳೇ ಮುಳ್ಳಾದವು ಎಂದು ವಿಶ್ಲೇಷಿಸಲಾಗಿದೆ. 2009ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ಸಿಗದ ಕಾರಣ ಯತ್ನಾಳ್ ತೀವ್ರ ಅಸಮಾಧಾನಗೊಂಡರು. ಈ ಅಸಮಾಧಾನವೇ ಇವರ ಮೊದಲ ಬಂಡಾಯಕ್ಕೆ ಕಾರಣವಾಯಿತು. ಇವರು ಬಿಜೆಪಿ ತೊರೆದು ಜನತಾದಳ ಪಕ್ಷವನ್ನ ಸೇರ್ಕೊಂಡ್ರು. ಆದರೆ JDSನಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಬೇಡಿಕೆ ಈಡೇರದ ಕಾರಣ ಅಲ್ಲಿನ ಸಹವಾಸವು ಸರಿಯಾಗಿಲ್ಲ ಎಂದು ನಿರ್ಧರಿಸಿ ಕೆಲವೇ ವರ್ಷಗಳಲ್ಲಿ ಪುನಃ ಬಿಜೆಪಿಗೆ ಮರಳಿದರು. ಈ ಘಟನೆಯು ಇವರ ರಾಜಕೀಯ ಮಹತ್ವಾಕಾಂಕ್ಷೆಯು ಆಗಿನ ರಾಜ್ಯ ಬಿಜೆಪಿಯ ಅಧಿಕಾರ ರಚನೆಯೊಂದಿಗೆ ಸಂಘರ್ಷಕ್ಕೆ ಒಳಗಾಯಿತು ಎಂಬುದನ್ನು ತೋರಿಸುತ್ತೆ. ಕೇಂದ್ರದಲ್ಲಿ ಪ್ರಬಲ ಹುದ್ದೆ ಹೊಂದಿದ್ದರೂ ರಾಜ್ಯದಲ್ಲಿ ಸೂಕ್ತ ಸ್ಥಾನಮಾನ ಸಿಗದ ಕಾರಣ ಇವರ ಬಂಡಾಯದ ಶೈಲಿಗೆ ಶಾಶ್ವತ ಕಾರಣವಾಯಿತು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಬಂಡಾಯಗಾರರಾಗಿಯೇ ಗುರುತಿಸಿಕೊಂಡಿದ್ದಾರೆ. ಪಕ್ಷದ ಶಿಸ್ತು ಉಲ್ಲಂಘನೆಯು ಇವರ ವೃತ್ತಿ ಜೀವನದ ಸ್ಥಿರ ಮಾದರಿಯಾಗಿದೆ. ಇದು ಇವರಿಗೆ ರಾಜಕೀಯ ಅನಿವಾರ್ಯತೆ ಮತ್ತು ವಿವಾದಾತ್ಮಕ ಖ್ಯಾತಿಯನ್ನು ತಂದುಕೊಟ್ಟಿದೆ. ಬಿಜೆಪಿಗೆ ಮರಳಿದ ನಂತರವೂ ಯತ್ನಾಳ್ ಅವರಲ್ಲಿನ ಬಂಡಾಯದ ಮನೋಭಾವ ನಿಲ್ಲಲಿಲ್ಲ. 2015ರಲ್ಲಿ ನಡೆದ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇವರು ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯ ವಿರುದ್ಧವೇ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪಕ್ಷೇತರರಾಗಿ ಗೆಲುವನ್ನ ಕಂಡರು. ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿ ಪಕ್ಷದ ವಿರುದ್ಧ ಗೆಲ್ಲುವುದು ಇವರ ಪ್ರಾದೇಶಿಕ ವರ್ಚಸ್ಸಿಗೆ ಸಾಕ್ಷಿಯಾಗಿದೆ. ಈ ಘಟನೆಯಿಂದಾಗಿ ಇವರನ್ನು 2ನೇ ಬಾರಿಗೆ ಪಕ್ಷದಿಂದ ಉಚ್ಚಾಟಿಸಲಾಯಿತು. ಆದರೆ ನಂತರ ಇವರು ಮತ್ತೆ ಮರಳಿ ಬಿಜೆಪಿಗೆ ಸೇರ್ಪಡೆಗೊಂಡರು. ಯತ್ನಾಳ್ ಅವರ ಇತ್ತೀಚಿನ ಮತ್ತು ಅತ್ಯಂತ ತೀವ್ರವಾದ ಬಂಡಾಯವು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಅವರ ಪುತ್ರ BY ವಿಜಯೇಂದ್ರ ಅವರ ವಿರುದ್ಧದ ನೇರ ವಾಗ್ದಾಳಿಯಾಗಿದೆ. ಬಿಜೆಪಿಯಲ್ಲಿ ಯಡಿಯೂರಪ್ಪ ಕುಟುಂಬವು ಕುಟುಂಬ ರಾಜಕಾರಣವನ್ನು ಉತ್ತೇಜಿಸುತ್ತಿದೆ ಎಂಬುದು ಇವರ ಮುಖ್ಯ ಟೀಕೆಯಾಗಿದೆ. ಯಡಿಯೂರಪ್ಪ ಅವರ ಆಡಳಿತದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು
ಯತ್ನಾಳ್ ಅವರು ಗಂಭೀರ ಆರೋಪಗಳನ್ನ ಮಾಡ್ತಾರೆ. ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧದ ಯತ್ನಾಳ್ ಅವರ ನಿರಂತರ ಸಾರ್ವಜನಿಕ ಹೇಳಿಕೆಗಳು ಪಕ್ಷದ ಶಿಸ್ತಿಗೆ ಸಹಿಸಲಾಗದ ಸವಾಲನ್ನ ಒಡ್ಡಿದ್ವು. ಪದೇ ಪದೇ ಶಿಸ್ತು ಉಲ್ಲಂಘಿಸಿದ ಕಾರಣ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿಯು ಮಾರ್ಚ್ 26, 2025ರಂದು ಯತ್ನಾಳ್ ಅವರನ್ನು 6 ವರ್ಷಗಳ ಕಾಲ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟಿಸಿ ಕಠಿಣ ನಿರ್ಧಾರವನ್ನ ಕೈಗೊಳ್ತು. ಈ ನಿರ್ಧಾರಕ್ಕೆ ಮುಖ್ಯ ಕಾರಣ ಯತ್ನಾಳ್ ಅವರು ಬರೀ ಟೀಕೆ ಮಾಡುವುದಲ್ಲದೆ ಬಿಜೆಪಿ ನಾಯಕರನ್ನು ಒಟ್ಟುಗೂಡಿಸಿ ಬಣ ರಾಜಕೀಯ ನಡೆಸ್ತಾ ಇದ್ದಾರೆ ಮತ್ತು ಲಿಂಗಾಯಿತರ ಸಮಾವೇಶವನ್ನು ನಡೆಸಲು ಸಿದ್ಧತೆ ನಡೆಸುತ್ತಿದ್ದಾರೆ. ಇದು ಪಕ್ಷದ ನಿಯಂತ್ರಣವನ್ನು ಕೈಮೀರಿ ಹೋಗುವ ಪರಿಸ್ಥಿತಿಯನ್ನು ಸೃಷ್ಟಿಸಿತು. ಪಕ್ಷದಿಂದ ಹೊರಹಾಕಲ್ಪಟ್ಟರೂ ಯತ್ನಾಳ್ ಅವರ ಶಾಸಕ ಸ್ಥಾನಕ್ಕೆ ಯಾವುದೇ ತೊಂದರೆಯಾಗುವುದಿಲ್ಲ. ಅವರು ವಿಧಾನಸಭೆಯಲ್ಲಿ ಬಿಜೆಪಿ ಸದಸ್ಯರ ಆಸನದಲ್ಲಿ ಕುಳಿತುಕೊಳ್ಳಬಹುದು, ಆದರೆ ಪಕ್ಷದ ಸಭೆಗಳಲ್ಲಿ ಭಾಗವಹಿಸುವಂತಿಲ್ಲ. ಈ ನಿರ್ಧಾರಕ್ಕೆ ಪ್ರತಿಕ್ರಿಯಿಸಿದ ಯತ್ನಾಳ್, ಸತ್ಯವಂತರಿಗೆ ಇದು ಕಾಲವಲ್ಲ, ತಪ್ಪನ್ನು ತಪ್ಪು ಎಂದು ತೋರಿಸಿದರ ಪ್ರತಿಫಲ ಎಂದು ಹೇಳಿಕೆಯನ್ನ ನೀಡಿದರು. ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಈ ನಿರ್ಧಾರ ಅನಿವಾರ್ಯ ಎಂದು ಹೇಳಿದ್ದಾರೆ. ಮತ್ತೊಂದು ಕಡೆ ಯತ್ನಾಳ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮನ್ನು ಗೌರವಯುತವಾಗಿ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತೆ ಮಾಡುತ್ತೇನೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ಅವರು ಪಕ್ಷದಿಂದ ಉಚ್ಚಾಟನೆಗೊಂಡರೂ 2023ರ ವಿಧಾನಸಭಾ ಚುನಾವಣೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಬಿಜೆಪಿಯಿಂದ ಗೆದ್ದ ಏಕೈಕ ಶಾಸಕರಾಗಿದ್ದರು. ಈ ಏಕೈಕ ಗೆಲುವು ಇವರ ಬಂಡಾಯದ ನಡುವೆಯೂ ಇವರ ಪ್ರಾದೇಶಿಕ ಪ್ರಬಲ ಮತ್ತು ಲಿಂಗಾಯತ ರಾಜಕಾರಣದಲ್ಲಿ ಇವರ ಸ್ಥಾನವು ಬಲವಾಗಿ ಉಳಿದಿದೆ ಎಂಬುದನ್ನು ತೋರಿಸುತ್ತೆ. ಇವರ ಈ ನಿರಂತರ ಬಂಡಾಯವು ಕರ್ನಾಟಕ ಬಿಜೆಪಿಯಲ್ಲಿ ನಾಯಕತ್ವದ ಶೂನ್ಯತೆಯನ್ನು ಮತ್ತು ಪ್ರಾದೇಶಿಕ ಅಸಮಾಧಾನವನ್ನು ಪ್ರತಿಬಿಂಬಿಸುತ್ತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ರಾಜಕೀಯ ಶೈಲಿಯು ತೀವ್ರವಾದ ಹಿಂದುತ್ವದ ನಿಲುವುಗಳು ಮತ್ತು ಧ್ರುವೀಕರಣದ ಹೇಳಿಕೆಗಳಿಂದ ರೂಪಿತವಾಗಿದೆ. ಈ ನಿಲುವುಗಳು ಇವರ ರಾಜಕೀಯ ಅಸ್ತಿತ್ವ ಮತ್ತು ಜನಪ್ರಿಯತೆಗೆ ಪ್ರಮುಖ ಆಧಾರವಾಗಿದೆ. ಇನ್ನು ಯತ್ನಾಳ್ ಅವರು ತಮ್ಮ ವೃತ್ತಿ ಜೀವನದುದ್ದಕ್ಕೂ ಹಲವಾರು ಸಾರ್ವಜನಿಕ ವಾಗ್ದಾಳಿಗಳಿಂದ ವಿವಾದಕ್ಕೀಡಾಗಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯು ಇವರ ರಾಜಕೀಯ ಜೀವನದ ಅಂತ್ಯಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ರಾಜಕಾರಣದಲ್ಲಿ ಹೊಸ ಅಧ್ಯಾಯದ ಆರಂಭವನ್ನ ಸೂಚಿಸಬಹುದು. ಇವರ ಮುಂದಿನ ನಡೆ ರಾಜ್ಯ ರಾಜಕೀಯದ ಮೇಲೆ ಮಹತ್ವದ ಪರಿಣಾಮ ಬೀರಬಹುದು. ಇವರ ರಾಜಕೀಯದ ಹಿಂದಿನ ಪ್ರಮುಖ ಅಂಶವೆಂದರೆ ಲಿಂಗಾಯತ ಸಮುದಾಯವನ್ನು ಹಿಂದುತ್ವದ ಸಿದ್ಧಾಂತದೊಂದಿಗೆ ನೇರವಾಗಿ ಜೋಡಿಸುವ ಮೂಲಕ ಬಿಜೆಪಿಯ ವೋಟ್ ಬ್ಯಾಂಕ್ನ ಮೇಲೆ ತಮ್ಮದೇ ಆದ ಪ್ರಭಾವವನ್ನು ಸೃಷ್ಟಿಸಿಕೊಳ್ಳುವುದು. ಸದ್ಯಕ್ಕಂತೂ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ರಾಜ್ಯ ಬಿಜೆಪಿಯಲ್ಲಿ ಒಂದು ಕಡೆ ಯತ್ನಾಳ್ ಬಣ ಹಾಗೂ ಮತ್ತೊಂದು ಕಡೆ ವಿಜೇಂದ್ರ ಬಣದ ನಡುವೆ ಸಾಕಷ್ಟು ಜಿದ್ದಾಜಿದ್ದಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.